ವಿಜಯಣ್ಣ. ಇವರೇನು ಕಣ ನಮ್ಮ ಹಿಂದೆನೇ ಬರ್ತಾವ್ರೆ ಆವಾಗಿಂದ. ಹಾಂ, ಯಾರು? ಸಂಗೀತ ಅಕ್ಕ ಮದುವೆ ಆಗಿದ್ದಾರಲ್ಲ ಅವರು ಮತ್ತು ಅವ್ರ ಅಣ್ಣ. ನನಗೂ ಗೊತ್ತಿಲ್ಲ, ನಮ್ಮ ಜೊತೆಗೆ ಬಂದವರೇ, ಇಲ್ಲೇ ಅವರೇ. ಏನೋ ಬಿಡು, ಆ ವಿಷಯ ನಮ್ಗೆ ಯಾಕೆ? ಅವ್ರು ಇದೇ ಊರವ್ರು ತಾನೇ, ಏನೋ ಅತ್ತೆ ಜೊತೆ ಮಾತಾಡೋಕೆ ಬಂದಿರಬೇಕು. ದೇವಮ್ಮ, ದೇವಮ್ಮ, ಯಾಕಪ್ಪ? ತಲೆ ಮೇಲೆ ಬಿತ್ತಿರೋದು ಏನಮ್ಮ? ಹಾಂ, ಇವಾಗ ಎಲ್ಲ ಕ್ಲಿಯರ್ ಆಯ್ತಲ್ಲ? ರಾಜಪ್ಪ ಮರಪ್ಪ, ಏನೋ ಎಮ್ಮನ್ಗೆ ಹಂಗೆ ಹೇಳ್ರಪ್ಪ ಆತ್ಮೇಡ. ಬೆಳಗ್ಗೆಯಿಂದ ಹಂಗೆ ಮಕ್ಕ ಇಟ್ಕೊಂಡವಳೆ ಸಪ್ಪಗ. ದೇವಮ್ಮ, ಯಾಕಮ್ಮ? ಹಾಂ, ಬಿಡುವ, ಅಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ. ಅವ್ರನ್ನೇ ಉಗಿದು ಉಪ್ಪಾಕಿದ್ರು ಪೊಲೀಸರು. ನೀನೇನು ಬೇಜಾರು ಮಾಡ್ಕೊಂಬಿಡಮ್ಮ. ಯಾಕೆ ಬೇಜಾರು ಮಾಡ್ಕೊಂಡಿದ್ದು? ಊನಕ್ಕೋ ದೇವಕ್ಕ, ಅವ್ರನ್ನೇ ಉಗಿದು ಉಪ್ಪಾಕಿದ್ರು. ಅವರು ಮಕ್ಕಳು ಉಳಿದಿಸ್ಕೊಂಡು ಬಂದರು. ನೀನು ರಶ್ನಗ್ನಾಗ ಸೈರಕ್ಕೋ, ಯಾಕಕ್ಕ ಮಕ್ಕ ಹಂಗಿಕೊಂಡಿದ್ಯಾ? ಅಲ್ಲಪ್ಪ ರಾಜ, ನಾನು ಮಾಡಿದ ತಪ್ಪಗ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರಪ್ಪ. ನಾನೇ ಅವ್ರ ಸುದ್ದಿಗೆ ಹೋದ್ನಾ, ಅವ್ರು ಫಸ್ಟ್ ಸ್ಟಾಪ್ ಹೋದ್ನಾ? ಹಾಂ, ನಂಗೆ ಏನು ಬೇಕಪ್ಪ? ನಾನಾಯ್ತು, ನನ್ನ ಕೆಲಸ ಆಯಿತು. ನೋಡಪ್ಪ, ಇಲ್ದಿದ್ದೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದ? ಅಲ್ಲಮ್ಮ, ನಿನ್ನ ಹಳ್ಳಿನವರು ಬಂದ್ಬಿಟ್ಟು ನಿಮಿಷಗಳಾಗೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಬಂದ್ಬಿಟ್ರಮ್ಮ. ನೀನೇನು ದಿಗ್ಲು ಬೀಳ್ಬೇಡ, ಆಯಿತಾ? ನೀನು ಆರಾಮಾಗಿರು. ದೇವಪ್ಪ ಬಾಪ ಒಳಗೆ, ಯಾಕೆ ಅಲ್ಲೇ ನಿಂತ್ಕೊಂಡಿರೋದು ನೀನು? ಮವ ಒಳಗಡೆ ಬನ್ರಿ. ಏನು ಮವ? ಆಚೆ ನಿಂತ್ಕೊಂಡಿದ್ದಲ್ಲಪ್ಪ, ಅದಕ್ಕೆ ಕೂಗಿದ್ನೆ. ಹಾಂ ಮವ, ನಾನು ತ್ರಾಡ್ಸಕ್ಕೆ ಹೋಗ್ತೀನಿ ಮವ. ಅತ್ತೆ, ಜಾನು ಏನು ಮಾಡ್ತಾವಳೆ? ಮಲ್ಕೊಂಡವ್ರಪ್ಪ, ಸವಿತನು ಆ ಮಗುವ ಇಬ್ರು ಮಲ್ಕೊಂಡವ್ರು. ಎಬ್ಬಿಸ್ಲಾ? ಬೇಡ ಬೇಡ, ಆಮೇಲೆ ಎಬ್ಬಿಸ್ತೀನಿ ನಾನೇ. ಅತ್ತೆ, ಏನೋ ಹೇಳ್ಬೇಕು ನಿಮ್ಮ ಹತ್ರ. ಏನು ಹೇಳಪ್ಪ ವಿಜಯಪ್ಪ? ಅತ್ತೆ, ಮಾವ ಇನ್ಮೇಲೆ ಅವ್ರ ಮನೆಗೆ ಹೋಗಲ್ಲ. ಮಾವ ಇಲ್ಲೇ ಇರ್ತಾರೆ. ಮಾವನ ಜವಾಬ್ದಾರಿ ನಿಮ್ಮದು. ಬೇಡ ಬೇಡಪ್ಪ, ನಮ್ಮ ಮನೆಗೆ ಬೇಡ. ಇವಾಗ ನಾವು ಅವ್ರ ಸುದ್ದಿಗೆ ಹೋಗ್ದಿರ ನಾನೇ ನೋಡಿದಲ್ಲಪ್ಪ ಇವತ್ತು. ಹಾಂ, ಪೊಲೀಸ್ ಸ್ಟೇಷನ್ ಮಿಟ್ಲತ್ತಂಗೆ ಮಾಡಿದ್ಲ ಅವಳು. ಯಾಕೆ ಬೇಕಪ್ಪ ಅವ್ಳ ಸುದ್ದಿ ನಮ್ಗೆ? ಎಲ್ಲೋ ಇದ್ಕೊಂಡ್ಲಪ್ಪ, ನಮ್ಮ ಮನೆಗೆ ಮಾತ್ರ ಬೇಡಪ್ಪ ವಿಜಯಪ್ಪ. ನೀವೇನಾದರೂ ಬೈಕಳ್ರಿ ಮವ. ಸರಿ, ನಾನು ಹೇಳಿದ್ನ ತಾನೇ ಅಲ್ಲೇ ಪೇಟೆಗೆ ಎಲ್ಲನ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತೀನಿ ಮವ ಅಂತ. ನೀವೇ ಎಲ್ಲರೂ ನನ್ನನ್ನು ಬಲವಂತ ಮಾಡಿ ಕರ್ಕೊಂಬಂದಿದ್ದು. ಅಯ್ಯ ರಶತ್, ತಡಿಯಪ್ಪ. ಹಂಗೂ ಒಪ್ಪಿಲ್ಲ ಅಂತಂದರೆ ನಾನು ಬರ್ತೀನಿ, ಇಬ್ಬರು ಜೊತೆಗೆ ಹೋಗೋಣ. ನೀನು ನನ್ನ ಮಗನಿದ್ದಂಗೆ, ಅಳಿನಲ್ಲ ನೀನು, ನನ್ನ ಮಗನ ನೀನು. ಇಬ್ಬರು ಹೊರಟು ಬಿಡೋಣ, ಸುಮ್ಮನೆ ಇರೋ. ಇಲ್ಲ ಅತ್ತೆ, ಇಷ್ಟು ದಿನದಿಂದ ಏನಾಯಿತು ಅದು ನಮಗೆ ಗೊತ್ತಿಲ್ಲ. ಇವಾಗ ನಾವು ಬಂದಿದ್ದೀವಿ, ಈ ಜವಾಬ್ದಾರಿ ಎಲ್ಲ ನಾವು ತೊಗೊತೀವಿ. ನೀವು ಮಾವನ್ನ ಇಲ್ಲಿರೋಕೆ ಒಪ್ಕೊಬೇಕತ್ತೆ. ಮಾವ ಇನ್ನೆಲ್ಲಿ ಹೋಗ್ತಾರೆ? ಹೌದು ಅತ್ತೆ, ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಿ. ಮಾವನ ಇಲ್ಲೇ ಇರಲಿ, ಎಲ್ಲೂ ಕಳಿಸೋದು ಬೇಡ. ಅವ್ರ ಸವಾಸನೆ ಬೇಡ. ನಿಮ್ಗೇನೋ ನೀರಾವರಿ ಮಾಡಿಕೊಡ್ಬೇಕು. ಇಷ್ಟು ದಿನದಿಂದ ಅವ್ರ ತೋಟದಿಂದ ಗಿಡಗಳಿಗೆಲ್ಲ ನೀರು ಬರ್ತಾಯಿತ್ತು, ನೀರಾವರಿ ಮಾಡಿಕೊಡ್ಬೇಕು. ನಾವು ಮಾಡ್ಕೊಡ್ತೀರಿ. ಒಳ್ಳೆ ಟೈಮ್ಗೆ ಈ ಮಾತು ಹೇಳ್ತೈತೇನೋ, ಒಳ್ಳೆ ಕೆಲಸ. ಫಸ್ಟು ಈ ಕೆಲಸ ಮುಗಿಸ್ಬೇಕು ನಾವು. ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ತಾತ ಮಾವ, ಅದೆಲ್ಲ ನೋಡ್ರಿ, ನೀರಲ್ಲಿ ಪಾಯಿಂಟ್ ಮಾಡಿಸ್ಬೇಕು ಏನು ಅಂತ. ಆಮೇಲೆ ಒಂದು ದಿವಸ ಫೋನ್ ಮಾಡಿದ್ರೆ ನಾವು ಬರ್ತೀರಿ, ನೀರಿನ ವ್ಯವಸ್ಥೆ ಮಾಡಿಸ್ಕೊಳ್ಳೋಣ. ಇವಾಗ ನೀರಿಗೋಸ್ಕರ ತಾನೇ ಹಾಂ ಅವ್ರ ಹತ್ರ ಮಾತಾಡಬೇಕಾಗಿದ್ದು. ಇನ್ಮೇಲೆ ನೀರಿಗೋಸ್ಕರ ಅವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ತಾತ ನೀವು ಮಾವ ಆರಾಮಾಗಿ ತೋಟದಲ್ಲಿ ಕೆಲಸ ಮಾಡ್ಕೊಳ್ರಿ, ಆಯಿತಾ? ಬೇಕಂದರೆ ಪಕ್ಕದಲ್ಲಿ ಯಾರಾದರೂ ತೋಟ ಏನಾದರೂ ಮಾರಂಗಿದ್ರೆ ತೊಗೊಳ್ರಿ. ಅದರಲ್ಲಿ ಏನೋ ನಿಮ್ಮ ಕೈಲಾದಷ್ಟು ಕೆಲಸ ಮಾಡ್ಕೊಳ್ರಿ. ಅದ್ರ ಮಿಂಚಿ ನೀವೇನು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಸುಮ್ಮನೆ ವಯಸ್ಸಾಗೈತೆ, ತಿರ್ಗಿ ಹೇಳೋದು ಬೀಳೋದು, ಹೆಚ್ಚು ಕಡಿಮೆ ಆಗೋದು ಏನು ಬೇಡ. ನೀವು ಆರಾಮಾಗಿ ಸುಮ್ಮನೆ ಕುತ್ಕೊಳೋದು ಬೇಡ ಅಂತ ನಿಮ್ಮ ಆಸೆ. ಆರಾಮಾಗಿ ಯಾವುದೋ ನಿಮ್ಮ ಕೈಲಾಗಿದ್ದ ಕೆಲಸ ಮಾಡ್ಕೊಳ್ರಿ. ಅತ್ತೆ, ಯಾಕತ್ತೆ ಹಂಗೆ ನಿಂತ್ಕೊಂಡ್ಬಿಟ್ರೆ? ಏನಾದರೂ ಮಾತಾಡ್ಬೇಕು ತಾನೇ? ಹಾಂ, ಇವಾಗ ನೀವೇನಾದರೂ ಹ್ಞೂ ಅನ್ನಲಿಲ್ಲ ಅಂತಂದರೆ ಮಾವನು ತಾತ ಇಬ್ಬರು ಜಾಗ ಖಾಲಿ ಮಾಡ್ತಾರೆ. ಅವಾಗ ಏನು ಮಾಡ್ತೀರಾ ನೀವು? ಹೂನಪ್ಪ ಅಜಯಪ್ಪ, ಕರೆಕ್ಟಾಗಿ ಹೇಳಿದೆ ನೋಡಪ್ಪ. ನಾವು ಜಾಗ ಖಾಲಿ ಮಾಡ್ತಾ ಇರೋದಪ್ಪ. ಇನ್ನೇನು ಸವಿತಾ ಮಗು ನಾಮಕರಣ ಆದಮೇಲೆ ಇನ್ನು ನಿಮ್ಮ ಮನೆಗೆ ಬಂದ್ಬಿಡ್ತಾಳೆ. ನಮ್ದು ಯಾವಾಗನೊಬ್ಳೆ ಆರಾಮಾಗಿ ಇದ್ಕೊಂಡ್ಲೆ. ನಾನು ನನ್ನ ಹಳ್ಳಿನ ಯಾಕಪ್ಪ ಯಮ್ಮನ್ಕ ಬಾದೆ? ಹಾಂ, ಈ ಮಾವ ನೀನು ಕಲ್ದಿರಿರು ಮಾವ, ಏನೋ ಹೇಳ್ಬೇಡ ನೀನು. ಹಾಂ, ನನ್ನ ಪಾಡಕ್ಕೆ ನಾನು ಎಲ್ಲೋ ಇರ್ತೀನಿ, ಕಲ್ದಿರಿರು. ಯಾಕೆ ಸುಮ್ಮನೆ ಬಾಧೆ ನಿಮ್ಗೆಲ್ಲನೂ? ಏನಮ್ಮ ದೇವಮ್ಮ? ಹಾಂ, ನೋಡ್ದೇನಮ್ಮ ನಿನ್ನ ಹಳ್ಳಿನವ್ರು ಎಷ್ಟು ಸಪೋರ್ಟ್ ಅವ್ರೆ. ಯಾರಮ್ಮ ಇಷ್ಟು ಸಪೋರ್ಟ್ ಮಾಡ್ತಾರೆ ನಿಂಕ? ಹಾಂ, ನಿಮಿಷಗಳಾಗಿ ಇವಾಗ ನಿಂಕ ನೀರಿನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಯಾಕೆ ಪಕ್ಕದಾಗ ಯಾವ್ದಾರ ಜಮೀನು ಅದೇನೋ ನೋಡುವ, ನಾವು ಬಂದು ಮಾತಾಡ್ತೀರಿ ತಕಣಿ ಅಂತೆ. ಹಾಂ, ಇನ್ನೇನು ಬೇಕಮ್ಮ ಇಷ್ಟಕ್ಕಿಂತ ಹೆಚ್ಚಾಗಿ ನಿಂಕ? ಹಂಗಂತ ಅಲ್ಲಣ್ಣ, ಸುಮ್ಮನೆ ತಿರ್ಗಾ ಬಂದು ಮನೆ ಹತ್ರ ಜಗಳ ಮಾಡಿದ್ರೆ ಅಂತ ಅಷ್ಟೇ ಅಣ್ಣ, ತಿರುಗಿ ಬೀಳ್ತಾ ಇರೋದು, ಇನ್ನೇನಿಲ್ಲ. ಇವಾಗ ನಾವೆಲ್ಲ ಇಲ್ಲೇನಕ್ಕ ದೇವಕ್ಕ? ಹಾಂ, ಅವ್ರು ಬಂದು ಜಗಳ ಮಾಡಿಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀರಾ? ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಮುಚ್ಚಳಿಕೆ ಬರ್ಕೊಟ್ಟದೆ. ಅವ್ರ ಸುದ್ದಿಗೆ ಇವ್ರು ಹೋಗಂಗಿಲ್ಲ, ಇವ್ರ ಸುದ್ದಿಗೆ ಅವ್ರು ಹೋಗಂಗಿಲ್ಲ ಅಂತ. ಅವ್ರು ಯಾವ ಕಾಲಕ್ಕೆ ಬರಬೇಕು? ಬರೋಲ್ಲ ಕಲ್ದಿರಕ್ಕ ದೇವಕ್ಕ, ನೀನೇನು ತಿಗ್ಲಿಕ್ಕೊಂಬೇಡ. ಹೌದೇನು ರಾಜಪ್ಪ, ಮುಚ್ಚಳಿಕೆ ಬರ್ತಿದ್ರೇನಾ? ಹ್ಞೂ ಅತ್ತೆ, ಸುಮ್ಮನೆ ಬಿಟ್ಬಿಡ್ತಾರಾ? ಹಾಂ, ಹಂಗೂ ಮೀರಿ ಏನಾದರೂ ಬಂದರೆ ಅಷ್ಟೇನ, ಒಂದು ಕಂಪ್ಲೇಂಟ್ ಕೊಟ್ಟರೆ ಕರ್ಕೊಂಡೋಗಿ ಸ್ಟೇಷನಾಗ ಕೂಳ್ಸ್ಕೊಂತಾರೆ ಅವ್ರನ್ನ. ಇವಾಗ ಸರಿ, ಇವಾಗ ನೀವೆಲ್ಲ ಹೇಳ್ತಾ ಇದ್ರೆ ಇರ್ಲಿನಪ್ಪ ನಿಮ್ಮ ಮಾವು ನಮ್ಮ ಮನೆಗೆ ಅಂತಂದ್ರೆ, ಇಲ್ಲ ನಾನು ಅಲ್ಲಿಗೆ ಓದ್ತೀನಿ ಅಂತ ಹೋದ್ರೆ ಅವಾಗ ನನ್ನ ಮೇಲೆ ಜವಾಬ್ದಾರಿ ಇಲ್ಲಪ್ಪ, ಆಯ್ತಾ? ಇಲ್ಲ ಮಾವ, ನಾನು ಹೋಗಲ್ಲ, ಹೇಳ್ಬಿಡು. ಯಾವ ಕಾಲಕ್ಕೆ ಹೋಗ್ಬೇಕು ಅಲ್ಕ? ನಂಗೂ ಸಾಕಾಗೋಗ್ಬಿಟ್ಟೈತೆ ಅವ್ರ ಹತ್ರ ಹೇಗೆ ತಲೆ ನೋವು ನಂಕ. ಕೇಳಿಸ್ತಾನಮ್ಮ ದೇವಮ್ಮ? ಕೇಳಿಸ್ತಾ? ಓ ಸರಪ್ಪ, ನೀನುಂಟು ನಿನ್ನ ಹಳ್ಳಿನುಂಟು, ನಾನು ಎಲ್ಲರಿಗೂ ಕಾಪಿ ಇಟ್ಕೊಂಬರ್ತೀನಿ.
ಅತ್ತೆ ಸ್ಟ್ರಾಂಗಾಗಿ ಕಾಪಿ ಕೊಂಬನ್ರಿ. ಹ್ಞೂ ಸರಪ್ಪ ಆಯ್ತು. ಮಾಮ ವಿಜಯ್ ಮಾಮ ಅಜಯ್ ಮಾಮ. ಬಬ್ಲು ಏನು ಮನೆ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಹಾಂ ವಿಜಯ್ ಮಾಮ ಅಜಯ್ ಮಾಮ ನನ್ನ ಜೊತೆ ಮಾತಾಡಬೇಡ ನೀವು. ನಿಮ್ಮ ಮೇಲೆ ಕೋಪ ಬಂದ್ಬಿಟ್ಟೆ ನಂಗೆ. ಓ ಯಾಕೋ ಕೋಪ ಬಂದಿರೋದು? ತಾತ ವಿಜಯ್ ಮಾಮ ಅಜಯ್ ಮಾಮ ನಮ್ಮ ಬಟ್ಟೆಗೆ ಬಂದಿಲ್ಲ ತಾತ, ಅದಕ್ಕೆ ನಂಗೆ ಕೋಪ ಬಂದಿರೋದು. ಓ ಹೌದಾ? ಹ್ಞೂ ಸರಿ ಸರಿನಪ್ಪ. ಸರಿ ಸರಿ ವಿಚಾರಿಸ್ಕೊ ನಿಮ್ಮ ಮಾವನವ್ರನ್ನ ಯಾಕೆ ಬಂದಿಲ್ಲ ಕೇಳು. ಅದೇ ಯಾಕೆ ಬಂದಿಲ್ಲ ಅಂತ ಹೇಳ್ತೀನಿ ಇವಾಗ. ಯಾಕೆ ಬಂದಿಲ್ಲ ಅಂತ ಅಜಯ್ ಮಾಮ ಯಾಕೆ ಬಂದಿಲ್ಲ ಬಟ್ಟೆಗ? ಯಾಕೆ ಬಂದಿಲ್ಲ ಇವಾಗ ಹೇಳ್ಬೇಕು ನಂಗೆ. ನೀನು ಫೋನ್ ಮಾಡಿ ನನ್ನನ್ನು ಕರೆದ ಮಮ್ಮ ನನ್ನ ಬರ್ತ್ಡೇ ಐತೆ ಬಾ ಅಂತ. ಹಾಂ ಕರೆದೋ ನನಗೆ ಹೇಳ್ತಾನೆ ಪಾಪ. ಯಾವಾಗ ಕರೆದೆ ನನಗೆ ಬಬ್ಲು? ಮಮ್ಮ ಬರ್ತ್ಡೇ ಐತೆ ಬಾ ಮಮ್ಮ, ನಾವಿಲ್ಲಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ ನನ್ನನ್ನು ಕರೆದ? ಇಲ್ಲ, ಅಖಿಲಮ್ಮ ಅಜ್ಜಿ ಫೋನೇ ಮಾಡಿಲ್ಲ ನನಗೆ. ನೀನು ಮಾಡಬೇಕಾಗಿತ್ತಾನೆ. ಸವಿತಾ ಅತ್ತೆ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಬೇಕಾಗಿತ್ತಾನೆ. ಹಾಂ ನೀನು ಕರೆದಿಲ್ಲ ಏನೂ ಇಲ್ಲ, ನಾವು ಬಂದುಬಿಡ್ಬೇಕಂತೆ ಬರ್ತ್ಡೇಗೆ. ನೋಡ್ದ ವಿಜಯಣ್ಣ ಹೆಂಗೆ ಹೇಳ್ತಾನೆ? ಹ್ಞೂ ನೀನು ಧನು ಮಾಮನ್ ಕರೆದಿದ್ಯಾ, ಅದಕ್ಕೆ ಬಂದಿರೋದು. ನಮ್ಮನ್ನ ಯಾಕೆ ಕರೆದಿಲ್ಲ ನೀನು? ಅಯ್ಯೋ ಮಾತಾಡ್ತಿದ್ದೀನಿ ಮಾಮ, ಸಾರಿ ಮಾಮ. ಇನ್ನೊಂದ್ಸರಿ ಬರ್ತೇಕಾ ಕರಿತೀನಿ. ಆಯಿತು, ಇನ್ನೊಂದ್ಸತಿ ಬರ್ತ್ಡೇಗೆ ನೀನು ಕರಿಬೇಕು. ನೀನು ಕರೀಲಿಲ್ಲ ಅಂದರೆ ನಾವು ಬರೋದೇ ಇಲ್ಲ ಅಲ್ಲ ಅಜಯ್? ಹ್ಞೂನಣ್ಣ. ಬಬ್ಲು ಕರೆದ್ರೆ ನಾವು ಹೋಗೋಣ, ಇಲ್ಲ ಅಂತಂದರೆ ಹೋಗ್ಕೊಡ್ತು. ಕರಿತೀನಿ ಅಜಯ್ ಮಾಮ ವಿಜಯ್ ಮಾಮ. ಹೌದು, ನಾವು ಇಲ್ಲಿದ್ದೀರಿ ಅಂತ ಯಾರು ಹೇಳಿದ್ ನಿಂಗೆ? ಯಾರು ನಿನ್ನ ಇಲ್ಲಿ ಕರ್ಕೊಂಬಂದಿದ್ದು? ಒಬ್ಬನೇ ಬಂದ? ಇಲ್ಲ ಮಾಮ, ಖಂಡಿತ ಅಮ್ಮ ಬಂದೈತೆ. ಅಲ್ಲೈತೆ ವಿಜಯ್ ಮಾಮ ಬರ್ತೈತೆ, ನಾನು ಬಿಡಲ್ಲ ಅಂತ ಹೇಳ್ತು ನಂಕ. ಓ ಹೌದಾ? ಬೈತೈತಂತ ವಿಜಯ್ ಮಾಮ? ಹ್ಞೂ ಮಾಮ, ಅಜಯ್ ಮಾಮ ಬೈಯಲ್ಲಂತೆ, ವಿಜಯ್ ಮಾಮ ಬೈತೈತಂತೆ. ಓಹೋ, ಅಲ್ಲಿಗೆ ನಿಮ್ಮ ಅಮ್ಮನಿಗೆ ಅಜಯ್ ಮಾಮ ಒಳ್ಳೆಯವನು, ವಿಜಯ್ ಮಾಮ ಕೆಟ್ಟೋನಾ? ಹಾಂ ಏನೋ ಗೊತ್ತಿಲ್ಲ. ವಿಜಯ್ ಮಾಮ ಬರ್ತದೆ, ನಾನು ಬಿಡಲ್ಲ ಅಂತು. ಅಲ್ಲೇ ಆಚೆ ನಿಂತ್ಕೊಂಡು ಐತೆ. ಓ ಹೌದಾ? ಅಲ್ಲೇ ಇರಲಿ ಸರಿ. ವಿಜಯ್ ಮಾಮ ಅಜಯ್ ಮಾಮ ಇವರು ದೊಡ್ಡಪ್ಪ. ಹೌದಾ? ನಿಮ್ಮ ದೊಡ್ಡಪ್ಪನಾ? ಹ್ಞೂ ಮಾಮ ದೊಡ್ಡಪ್ಪ. ಇವರು ಅಪ್ಪ ಮಾಮ. ವಿಜಯ್ ಮಾಮ ಅಜಯ್ ಮಾಮ ಅಪ್ಪ ಇವರು. ಬಾಯ್ಲಿ ಬಬ್ಲು, ಏನ್ ಮಾಮ? ಯಾರು ಹೇಳಿದ್ ನಿಂಗೆ ಅವ್ರನ್ನ ಅಪ್ಪ ಅಂತ ಕರಿಬೇಕಂತ? ಜೋಡಿ ಅಕ್ಕ ಇಲ್ಲ, ಜೋಡಿ ಅಕ್ಕ ಹೇಳಿತ್ತು. ಅಪ್ಪ ಅಂತ ಜೋಡಿ ಅಕ್ಕ ಕರೀತಾರೆ, ನಾನು ಕರಿತೀನಿ ಅಪ್ಪ ಅಂತ. ಓ ಹೌದಾ? ಸರಿನಪ್ಪ. ಏನಪ್ಪ ಬಿಡು ವಿಲ್ದಿರ ಮಾತಾಡ್ತಾ ಇರ್ತಾನೆ ಪಟ ಅಂತ. ಇವನು ಬಂದಾಗಿಂದ ನಮ್ಮ ಮನೆ ದಿನ ಹಬ್ಬನೇಪ್ಪ. ಎಲ್ಲರ ಮಕದಾಗೂ ನೋಡು ಕಳೆ ಬರೋ ಬಂದ್ಬಿಟ್ಟೈತೆ. ಬೋಲೆ ಮಾತಾಡ್ತಾನೆ. ಹ್ಞೂ ಅಂಕಲ್ ಮಾತಾಡ್ತಾನೆ, ಅಲ್ಲಿದ್ದಾಗೂ ಅಷ್ಟೇ. ನಮ್ಗೆ ಯಾರಿಗೂ ಬೇಜಾರ ಇಲ್ಲ. ನಾವು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀರಿ ಮಾಮ ಅಂತ ಹಿಂದೆನೇ ಇರೋಣ. ಇವಾಗ ಮನೆಯೆಲ್ಲ ಬೇಕು ಅಂತಿದೆ. ಸಂಗೀತ ಬಾಮ್ಮ ಒಳಕ್ಕ ಬಾ. ವಿಜಯ್ ಮಾಮ ಖಂಡಿತ ಅಮ್ಮನ ಕರಿ ಮಾಮ ನಿಮ್ ಬೇರೆ ಅಮ್ಮನ ಬೇರೆ ಪಾಪ ಅಮ್ಮ. ನಾನು ಎಲ್ಲಿ ನಿಮ್ಮ ಅಮ್ಮನ ಬೈಲಿಲ್ಲಪ್ಪ. ನಾನು ಯಾಕೋ ಬೈಲಿ ನಿಮ್ಮ ಅಮ್ಮನ? ಹಾಂ ಅವ್ರವ್ರ ಹಣೆ ಬರ ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭವಿಸ್ತಾರೆ. ನಾನು ಯಾಕೋ ಬೈಲಿ ನಿಮ್ಮ ಅಮ್ಮನ? ಬಬ್ಲು ಚಿನ್ನಿ, ಅದೇನೋ ನಿಜ ಬಿಡಪ್ಪ, ಅವ್ರವ್ರು ಮಾಡಿದವ್ರವ್ರು ಅನುಭವಿಸ್ತಾರೆ. ಸಂಗೀತ ಬಾಮ್ಮ ಬಾ. ಏನಕ್ಕೆ ಬೈತಾರೆ ಬಾಮ್ಮ? ಏನು ಮಾಡೋಕ್ಕತ್ತದೆ? ಹಣೆ ಬರ ಇದ್ದಂಗೆ ಆಗ್ತದೆ ಬಾಮ್ಮ. ಬೇಡ ಬಿಡಿ ತಾತ, ಏನೂ ಇಂಟ್ರೆಸ್ಟ್ ಇಲ್ಲ ಅಕ್ಕನ ಮಕ್ಕ ನೋಡೋಕ್ಕೆ. ಬೇಡ ಬಿಡಿ, ಬಬ್ಲು ಬಂದಲ್ಲ ಸಾಕು ನಮಗೆ. ಹಂಗೆಲ್ಲ ಅನ್ಬಾರ್ದಪ್ಪ. ಇವಾಗ ನೀನು ಹೇಳ್ದೆ ತಾನೆ ಅವ್ರವ್ರು ಮಾಡಿದ್ದವ್ರಕ್ಕಂತ. ಬಾಗ್ಲಾಗ ನಿಂತ್ಕೊಂಡವಳೆ ಅಂತಂದರೆ ಇನ್ನು ನಿಮ್ಮ ಮೇಲೆ ಬೆಮ್ಮೆ ಇರೋದಕ್ಕೆ ತಾನೇ ಬಂದಿರೋದ್ವಾ? ಹಾಂ ಹಂಗೆಲ್ಲ ಅನ್ಬಾರ್ದು. ಮಾತಾಡ್ಸಪ್ಪ. ಇಲ್ಲ ತಾತ, ಏನೋ ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇಲ್ಲ. ಬೇಡ ಅವ್ರ ಒಳಗಡೆ ಬರೋದು ಬೇಡ.